ಆರ್ಸಿಬಿ ವಿರುದ್ಧ ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಕ್ವಾಲಿಫೈಯರ್ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ನಂತರ ಶ್ರೇಯಸ್ ಅಯ್ಯರ್ ತೀವ್ರವಾಗಿ ಕೋಪಗೊಂಡರು ಮತ್ತು ವಿರಾಟ್ ಕೊಹ್ಲಿಯವರೇ ಸೋಲಿಗೆ ಮುಖ್ಯ ಕಾರಣ ಎಂದು ಹೇಳಿ ರಜತ್ ಪಾಟಿದಾರ್ ಬಗ್ಗೆ ಕೂಡ ಅವರು ಕೆಲವು ಆಶ್ಚರ್ಯಕರ ಮಾತುಗಳನ್ನು ಹೇಳಿ ಎಲ್ಲರನ್ನೂ ಶಾಕ್ ಮಾಡಿದ್ದಾರೆ. ಮೊದಲ ಕ್ವಾಲಿಫೈಯರ್ನಲ್ಲಿ ಸೋಲಿನ ನಂತರ ಕೋಪಗೊಂಡ ಅಯ್ಯರ್ ಅವರ ಆಘಾತಕಾರಿ ಹೇಳಿಕೆಯ ಸಂಪೂರ್ಣ ವಿಡಿಯೋವನ್ನು ನಾವು ನಿಮಗೆ ತೋರಿಸುತ್ತೇವೆ. ಆದರೆ ಅದಕ್ಕೂ ಮೊದಲು ನೀವು ಇಂದು ಆರ್ಸಿಬಿಯ ಅದ್ಭುತ ಗೆಲುವು ಮತ್ತು ಅವರ ಫೈನಲ್ಗೆ ಪ್ರವೇಶವನ್ನು ಆನಂದಿಸಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಲು ಮರೆಯಬೇಡಿ. ಲೈಕ್ ಟಾರ್ಗೆಟ್ ಕೇವಲ 400 ಲೈಕ್ಗಳು, ಆದ್ದರಿಂದ ಲೈಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಸೋಲಿನ ನಂತರ ಕೋಪಗೊಂಡ ಶ್ರೇಯಸ್ ಅಯ್ಯರ್ ಹೇಳಿದರು, ಇದು ಕೇವಲ ಸೋಲಲ್ಲ, ಬದಲಾಗಿ ಆರ್ಸಿಬಿ ತಂಡ ಒಂದು ರೀತಿಯಲ್ಲಿ ನಮ್ಮ ಕಪ್ಪಾಳಕ್ಕೆ ಹೊಡೆದು ನಾವು ಕ್ವಾಲಿಫೈಯರ್ ಆಡಲು ಯೋಗ್ಯರಲ್ಲ ಮತ್ತು ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ಳುವಂತೆ ಮಾಡಿದ್ದಾರೆ. ಇಂದು ಆರ್ಸಿಬಿಯ ವಿರುದ್ಧ ಎಲ್ಲಾ ಪರಿಸ್ಥಿತಿಗಳು ನಮ್ಮ ಪಕ್ಷದಲ್ಲಿದ್ದವು. ಮೈದಾನವು ನಮ್ಮದೇ ಆಗಿತ್ತು. ನಾವು ಈ ಮೈದಾನದಲ್ಲಿ ಬಹಳ ಪ್ರಾಕ್ಟೀಸ್ ಕೂಡ ಮಾಡಿದ್ದು ಹಾಗೂ ಇಲ್ಲಿ ಆರ್ಸಿಬಿಗೆ ನಮ್ಮನ್ನು ಸೋಲಿಸುವ ಯಾವುದೇ ಸಾಮರ್ಥ್ಯ ಇರಲಿಲ್ಲ. ಆದರೆ ಇಂದು ನಿಜ ಹೇಳಬೇಕೆಂದರೆ ರಜತ್ ಪಾಟಿದಾರ್ ನಾಯಕತ್ವ ಮಾಡುತ್ತಿರಲಿಲ್ಲ, ಬದಲಾಗಿ ವಿರಾಟ್ ಕೊಹ್ಲಿ ಮಾಡುತ್ತಿದ್ದರು. ಅವರು ನಾಯಕತ್ವದ ಹೊಣೆಯನ್ನು ತೆಗೆದುಕೊಂಡಿದ್ದರು, ಏಕೆಂದರೆ ಹೇಜಲ್ವುಡ್ ಅವರೊಂದಿಗೆ ಬೌಲಿಂಗ್ ಆರ್ಡರ್ ನೀಡುವುದರಿಂದ ಹಿಡಿದು ಸುಯಶ್ ಶರ್ಮಾ ಅವರ ಡೈರೆಕ್ಷನ್ ಬದಲಾಯಿಸಲು ಸೂಚನೆ ನೀಡುವವರೆಗೂ ಅವರು ಪೂರ್ತಿ ಕೊಡುಗೆ ನೀಡುತ್ತಿದ್ದರು. ಅಷ್ಟೇ ಅಲ್ಲದೆ ಯಶ್ ದಯಾಳ್ ಅವರಿಗೆ ವಿಶೇಷ ಆತ್ಮವಿಶ್ವಾಸವನ್ನು ನೀಡಿದ್ದರು. ಎಲ್ಲೋ ಒಂದೆಡೆ ವಿರಾಟ್ ಅವರ ಕ್ಯಾಪ್ಟನ್ಶಿಪ್ ಇಂದು ಅವರ ತಂಡಕ್ಕೆ ಗೆಲುವು ತಂದುಕೊಟ್ಟಿತು. ಇಲ್ಲದಿದ್ದರೆ ಆರ್ಸಿಬಿಗೆ ನಮ್ಮನ್ನು ಸೋಲಿಸುವ ಧೈರ್ಯವೇ ಇರಲಿಲ್ಲ. ಇಂದು ಆರ್ಸಿಬಿ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಮತ್ತು ಅವರ ತಂಡ ಫೈನಲ್ಗೆ ತಲುಪಿದೆ. ಆದರೆ ಇದು ಕೊನೆಯಲ್ಲ, ನಾವು ಫೈನಲ್ಗೆ ತಲುಪುತ್ತೇವೆ ಮತ್ತು ಅವರನ್ನು ಸೋಲಿಸಿ ಸೇಡು ತೀರಿಸಿಕೊಳ್ಳುತ್ತೇವೆ ಎಂದರು. ಸ್ನೇಹಿತರೆ, ಅಯ್ಯರ್ ಕೇವಲ ಕೋಪದಲ್ಲಿ ನಾವು ಫೈನಲ್ಗೆ ತಲುಪುತ್ತೇವೆ ಮತ್ತು ಆರ್ಸಿಬಿಯನ್ನು ಸೋಲಿಸುತ್ತೇವೆ ಎಂದು ಹೇಳಿಲ್ಲ, ಬದಲಿಗೆ ಅವರ ನಿಜವಾದ ಸಾಮರ್ಥ್ಯವೇನು ಎಂಬುದನ್ನು ಬಹಿರಂಗವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ಈ ವರ್ಷನಾದರೂ ಐಪಿಎಲ್ ಟ್ರೋಫಿಯನ್ನು ಗೆಲ್ಲುತ್ತದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.